first 3 years, 4 years, every bit, whatever the contribution. ನನಗೆ ಅದನ್ನ ಮಾಮನ ಹೇಳಿದ್ರು ದಟ್ ಮಾಮ ಅಂಡ್ ರಾಕ್ಲೈನ್ ಸರ್ ಬಂದು ಅವಾಗ ಇದನ್ನ ಆಡಬೇಕು, ನೀವು ಇದನ್ನ ಆಡಿದ್ರೆ ಕಲಾವಿದರ ಸಂಘಕ್ಕೆ ಈ ತರ ಅಮೌಂಟ್ ಬರುತ್ತೆ ಅಂತ ಹೇಳಿದ್ರು. ಐ ಡೋಂಟ್ ನೋ ವಾಟ್ ಟು ಸೇ, ಐ ಡೋಂಟ್ ನೋ ದ ಮನಿ, ದ ಫಿಗರ್ ಅಂಡ್ ಆಲ್ ದಟ್. He's helped a lot there. The money has gone to ಕಲಾವಿದರ ಸಂಘ and we are very happy that ಅಷ್ಟು ದೊಡ್ಡದು ಒಂದು ಮಾಮೂದು ಡ್ರೀಮ್ ಏನಿತ್ತು ಅದ್ರಲ್ಲಿ ನಮ್ದು ಒಂದು ಚಿಕ್ಕದು ಒಂದು ಕಾಂಟ್ರಿಬ್ಯೂಷನ್ ಇದೆ ಈ ಟೀಮ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಇದು ಸಿಸಿಎಲ್ ಅಕೇಶನ್ ಆಗಿರೋದು, ಬಟ್ ಒಂದು ನಿಮ್ಮ ಪರ್ಸನಲ್ ಆಗಿ ಕೇಳಬೇಕು. ಯಾಕಂದ್ರೆ ನಿಮ್ಗೂ ಮೊನ್ನೆ ಒಂದು ಕಪ್ ಹುಡ್ಕೊಂಡ್ ಬಂದಿತ್ತು, ಬಟ್ ನೀವು ರಿಜೆಕ್ಟ್ ಮಾಡಿದ್ರಿ ಅದನ್ನ, ಯಾಕಾಗಿ ಅನ್ನುವಂಥದ್ದು ಹೇಳೋದು. ಸಿಸಿಎಲ್ ಕಪ್ ಅಲ್ವಲ್ಲ ಸರ್, ಇದು ಅವಕಾಶಗಳಂದ್ರೆ ಸ್ಯಾಲರಿ ಏನು ಸಿಗ್ತಾ ಇಲ್ಲ ಪ್ಲೇಯರ್ಸ್ಗೆಲ್ಲ, ಬಟ್ ಇದು ಅವಕಾಶಗಳನ್ನು ನೋಡುವಾಗ ಸಿಸಿಎಲ್ ಇಂದ ಯಾವ ರೀತಿ ಆಪರ್ಚುನಿಟಿ ಸಿಕ್ಕಿದೆ ಸರ್? ಅಂದ್ರೆ ಕೊಲಾಬರೇಷನ್ಸ್ ಬೇರೆ ಬೇರೆ ಸ್ಟೇಟ್ ಇದು ಇಂಡಸ್ಟ್ರಿ ಜೊತೆಗೆ ನಮ್ಮ ಕಲಾವಿದರಿಗೆ ಆಪರ್ಚುನಿಟೀಸ್ ಎಲ್ಲ ಸಿಕ್ಕಿದೆಯಾ ಬಿಕಾಸ್ ಆಫ್ ಸಿಸಿಎಲ್? ಎಸ್ ಸರ್, ನಮಗೂ ಸಿಕ್ಕಿದೆ, ಅವ್ರಿಗೂ ಸಿಕ್ಕಿದೆ. ಫಾರ್ ಎಕ್ಸಾಂಪಲ್ ಇವಾಗ ಸೊಹೇಲ್ ಅವರು ಅಲ್ಲಿ ಬಂದು ಭೇಟಿ ಆದಾಗ, ಸೊಹೇಲ್ ಅವರು ಈಗ ಸೌತ್ ಇಂಡಿಯನ್ ಫಿಲ್ಮ್ಸ್ ಮಾಡ್ತಾ ಇದ್ದಾರೆ, ನಮ್ಮವರೆಲ್ಲ ಅಲ್ಲಿ ಮಾಡ್ತಾ ಇದ್ದಾರೆ, ಪರಿಚಯಗಳಾದಾಗ ಸ್ಕ್ರಿಪ್ಟ್ಸ್ಗಳು ಎಕ್ಸ್ಚೇಂಜ್ಗಳಾಗ್ತವೆ. ಅವ್ರು ಬಿಟ್ಟಾಕಿ ನಮಗೆ ಆಗುತ್ತೆ. ಈಗ ನನಗೆ ಕರಣ್ ಯಾರು, ತ್ರಿವಿಕ್ರಮ್ ಯಾರನ್ನೂ ಪರಿಚಯನೇ ಇರಲಿಲ್ಲ. ನನಗೆ ಮೀಟ್ ಮಾಡಿದೀವಿ, ಎಲ್ಲೋ ಹಾಯ್ ಬಾಯ್ ಮಾತಾಡ್ಬೋದು, ಬಟ್ ಇವ್ರು ಯಾವ ಕ್ರಿಕೆಟಿಗೆ ಬಂದ್ರು ನನಗೆ ಕ್ಲೋಸ್ ಆಗಕ್ಕೆ ಸ್ಟಾರ್ಟ್ ಆದರು. ದೆನ್ ವಿ ಸ್ಟಾರ್ಟೆಡ್ ಸ್ಪೀಕಿಂಗ್, ವಿ ಸ್ಟಾರ್ಟೆಡ್ ವರ್ಕಿಂಗ್ ಟುಗೆದರ್. ಇದೇ ತರ ನನಗೆ ರಾಜೀವ್ ಪರಿಚಯ ಇಲ್ಲ, JK ಪರಿಚಯ ಇಲ್ಲ, ಇವಾಗೆಲ್ಲ ಪರಿಚಯ ಆಗಿದ್ದು ನನಗೆ ಅಲ್ಲಿ ರಾಜ್ ಕಪ್ ಟೀಮಲ್ಲಿ ಆಗಿದ್ದು. ಅಲ್ಲಿಂದ ಒಂದು ಸಂಪರ್ಕ. ಅಗೇನ್ ನಾವು ಟುಡೇ ಆಲ್ ಆಫ್ ದೇಮ್ ಆರ್ ಡೂಯಿಂಗ್ ಸೋ ವೆಲ್. ಒಂದು ದಿಸ್ ಇಸ್ ಐ ಥಿಂಕ್ ದ ವೆರಿ ಬ್ಯೂಟಿಫುಲ್ ವೇ ಟು ಇಂಟ್ರಾಕ್ಟ್ ವಿತ್ ಈಚ್ ಅದರ್ ಆಸ್ ಅ ಟ್ಯಾಲೆಂಟ್ಸ್. ಅದು ಆಗಿದೆ 100%. ಅಗೇನ್ ಬೇರೆ ಟೀಮ್ನವರು, ಬೇರೆ ಮುಂಬೈ ಆಗಲಿ, ತೆಲುಗು, ತಮಿಳು ಕೂಡ ದೇ ಕೀಪ್ ಇನ್ ಟಚ್ ವಿತ್ ಆಲ್ ಆಫ್ ದೇಮ್ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿ, ವಿಕ್ರಾಂತ್, ದ ಕ್ಯಾಪ್ಟನ್ ಆಫ್ ಚೆನ್ನೈ ಟೀಮ್, ಈಸ್ ವರ್ಕಿಂಗ್ ವಿತ್ ಅಖಿಲ್ ಇನ್ ತೆಲುಗು ಫಿಲ್ಮ್. ಅವ್ರ ಸಿನಿಮಾದಾಗ ಮಾಡ್ತಾ ಇದ್ದಾರೆ ಅವರು. ಸೊ it is a collaboration of that sort. Bobby Deol got animal role because of CCL. ಏನಪ್ಪ ಬೈಕ್ ಸಿಸಿಎಲ್ ಅಂಡ್ ಸ್ಟೇಟ್ ಅವಾರ್ಡ್ ಬ್ಯಾಲೆನ್ಸ್ ಮಾಡ್ಬೋದು ಅಂದ್ರೆ ಯಾವ ತರ? ಎರಡು ಒಂದೇ ಈಕ್ವಲ್ ಅಂತ ಅಂದ್ರೆ ಕಪ್ಪು ರಿಜೆಕ್ಟ್ ಮಾಡಿದ್ರೆ ಅಂದ್ರೆ ಸಿಸಿಎಲ್ ಅಲ್ಲ ಅಂತಂದ್ರಲ್ಲ ಸರ್. ಸಿಸಿಎಲ್ ಕಪ್ ಅಲ್ಲ, ಸ್ಟೇಟ್ ಅವಾರ್ಡ್ ಒಬ್ಬ ಕಲಾವಿದರಿಗೆ ಕೊಡುವಂತ ಒಂದು, ನಮ್ಮ ರಾಜ್ಯದಿಂದ ಕೊಡುವಂತ ಒಂದು ಗೌರವಾನ್ವಿತ. ಇಲ್ಲಿ ಯಾವ್ದಾರ ಸ್ಟೇಟ್ ಅವಾರ್ಡ್ ಇಂಟರ್ವ್ಯೂ ಅಂತ ಇದೆಯಲ್ಲಪ್ಪ ಹೇಳಿ. ಎಲ್ಲಿ ಯಾವ್ದು ಮಾತಾಡ್ಬೇಕು ಅದೇ ತಾನೇ ಮಾತಾಡ್ಬೇಕು. ಅದರಲ್ಲಿ ಒಂದು ಪತ್ರ ಬರೆದಿದ್ದೀನಿ, ಆ ಪತ್ರನ ಇನ್ನೊಂದ್ಸಲಿ ಬೇಕಾದ್ರೆ ಟ್ರಾನ್ಸ್ಲೇಟ್ ಮಾಡಿರ್ತೀನಿ ಕನ್ನಡದಲ್ಲಿ. ನೀವದು ತುಂಬಾ ಚೆನ್ನಾಗಿ ಓದಿ. ಅದ್ರ ಮೇಲೆ ಪ್ರಶ್ನೆಗಳೇ ಬರಬಾರ್ದು, ಅದು ನನ್ನ ವೈಯಕ್ತಿಕ. ಅಂಡ್ ಈ ವೇದಿಕೆ ಅದ ನೀವು ಹೇಳೋದು ನಾನು ಕೇಳಿದ್ದೆ ಯಾರು? ನಾನು ಹೇಳ್ದ ಆ ಟಾಪಿಕ್ ಎತ್ತದ ನಾನು? ನೀವು ಕೇಳೋದಕ್ಕೆ ನಾನು ಅದನ್ನ ಹೇಳಮ್ಮ, ಆ ಟಾಪಿಕ್ ಎತ್ತದ ನಾನು? ಯಾರು ಎತ್ತಿದ್ದು? ಅವ್ರು ಕೇಳಿದ್ರು ಸಿಸಿಎಲ್ ಕಪ್ ಅಲ್ಲ ಅಂತಂದೆ, ಮುಗೀತಲ್ಲ. ಇದು ಆ ವೇದಿಕೆನಪ್ಪ, ಇದು ಹೇಳಿ, ವೇದಿಕೆನ ಇದ್ದದು? ನೀವು ಹೇಳೋದಲ್ಲ ಸರ್, ಅದು ಪ್ರಶ್ನೆ ಯಾವ್ದಪ್ಪ? ಪ್ರಶ್ನೆ ಯಾರು? ನಾನು ಎತ್ತದ ಟಾಪಿಕ್, ಎತ್ತದ ಟಾಪಿಕ್. ಈಗ ಅಧಿಕ ಪ್ರಸಂಗ ಯಾಕೆ? ಅಧಿಕ ಪ್ರಸಂಗ ಏನಲ್ಲ, ಅದು ನನ್ನ ವೈಯಕ್ತಿಕ, ನನ್ನ ತುಂಬಾ ಬೆಲೆ ಬಾಳುವಂತ ಒಂದು ಪತ್ರ ಬರೆದು ಗೌರವಪೂರ್ವಕವಾಗಿ ಮಾತಾಡಿದಾಗ ಆ ಗೌರವಪೂರ್ವಕವಾಗಿ ಅದು ಅಲ್ಲೇ ಇರ್ಬೇಕೇ ಹೊರತು ಯು ಕೆನಾಟ್ ಡಿಸ್ರೆಸ್ಪೆಕ್ಟ್ ಮೀ ಅಂಡ್ ಆಸ್ಕ್ ಮೀ ದಿಸ್ ಕ್ವೆಶ್ಚನ್ when I am respecting you so much. You cannot do that. ಅಲ್ಲ, ನೀವು ಹೋಲಿಕೆ ಮಾಡುತ್ತಲ್ಲ ಸರ್. ಹೋಲಿಕೆ ಯಾರು ಮಾಡಿದ್ದು? ಅವ್ರು ಪ್ರಶ್ನೆ ಕೇಳಿದ್ರು, ಅದು ಅದಲ್ಲ ಅಂತ ನೀವು ಹೇಳೋದಕ್ಕೆ ಅವ್ರು ಕೇಳಿದ್ರು ಸರ್. ಈಗ ಏನಾದ್ರು ತಪ್ಪು ಮಾಡಿ ಸಾರಿ ಹೇಳಬೇಕಲ್ಲಪ್ಪ? ಸಾರಿ ಏನಿಲ್ಲ ಸರ್, ನಾನು ಸಾರಿ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಬಿಟ್ಬಿಡಿ ಅಷ್ಟೇ. ನಾನು ಹೇಳುತ್ತೆ ನೀವೆಲ್ಲ ಸಿಸಿಎಲ್ ಅಲ್ಲ ಸರ್, ಬಿಟ್ಬಿಡಿ ಅಷ್ಟೇ. ಟಾಪಿಕ್ ತೆಗೆದಿದ್ದವರಲ್ವಾ? ವಿಷ್ಣು ಸರ್, ಅದನ್ನ ಹೇಳ್ದೆ ತಾನೆ, ಒಂದು ಸ್ಮಾಲ್ ವೇದಿಕೆ ಕ್ಲಾರಿಫಿಕೇಶನ್ ಅಲ್ಲ ಅಂತ ಹೇಳ್ದೆ ತಾನೆ ಸರ್. ವಿಷ್ಣು ಸರ್, ಈಗ ಒಂದು ಕ್ರಿಕೆಟ್ ಆರ್ಗನೈಸಿಂಗ್ ಎಷ್ಟು ವೇದಿಕೆ ಅಲ್ಲ ಅಂತ ಹೇಳ್ದೆ ತಾನೆ. ಹಲೋ ಸರ್.